ನಮಸ್ಕಾರ ಫ್ರೆಂಡ್ಸ್ ಆ್ಯಂಡ್ ಮೈ ಸೀನಿಯರ್ಸ್. ತಮಗೆಲ್ಲ ಗೊತ್ತಿರುವ ಹಾಗೆ ಜಿ ಕಾಲೇಜ್ ಆಫ್ ಕಾಮರ್ಸ್ ತಮ್ಮ 75ನೇ ವರ್ಷದ ರಿಯೂನಿಯನ್ ಪ್ರೋಗ್ರಾಮನ್ನು ಮಾಡ್ತಾ ಇದೆ. ಸೊ ಈ ರಿಯೂನಿಯನ್ ಪ್ರೋಗ್ರಾಮ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಮ್ಮ ಕಾಲೇಜಿನ ಇತಿಹಾಸ ಮತ್ತು ನಮ್ಮ ಕಾಲೇಜಿನ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮ ಕರೆಂಟ್ ಕಾಲೇಜಿನ ಪ್ರಿನ್ಸಿಪಲ್ ಆದಂಥ, ಆಮೇಲೆ ತಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂಥ ನಮ್ಮೆಲ್ಲರ ಈ ಕರೆಂಟ್ ಕಾಲೇಜಿನ ಪ್ರಿನ್ಸಿಪಲ್ ಆದಂಥ ಪ್ರೊಫೆಸರ್ ಎಸ್.ಎಲ್. ಪಾಟೀಲ್ ಸರ್ ಇವತ್ತು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಬರ್ರಿ ಸುನೀಲ್ ಅವ್ರು. ಆರಾಮದಿರಿ ಸರ್? ಆರಾಮ್ ನೋಡ್ರಿ ಸರ್. ಅದೇ ಫುಲ್ ಹುಬ್ಳಿ ಧಾರವಾಡನ್ಯಾಗ ಅಷ್ಟೇ ಅಲ್ದ ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಎಲ್ಲ ಏರಿಯಾದಾಗೂ ಈಗ ಅದೇನೋ ಅಂತಲ್ಲ ಒಂದು ಆ್ಯಡ್ ಬರುತ್ತೆ, ಅಂಕಲ್ ಕ್ಯಾ ಚಲ್ರ ಅಂದ್ರೆ ಫಾಕ್ ಚಲ್ರ ಅನ್ನೋ ಹಂಗ ಎಲ್ಲಿ ನೋಡ್ತೀರಿ ಎಲ್ಲ ಕಡೆ ಕಾಲೇಜ್ ರಿಯೂನಿಯನ್ ಬಗ್ಗೆನೇ ಹೆಚ್ಚಿನ ವಿಷಯ ನಡೀತಾ ಇದೆ ಸರ್. ಕರೆಕ್ಟ್. ಸೊ ಈ ವಿಷಯದ ಬಗ್ಗೆ ಸ್ಮಾಲ್ ಏನಾದರೂ ಪರಿಚಯ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಈಗ ನಮ್ಮ ಕಾಲೇಜು ಸ್ಟಾರ್ಟ್ ಆಗಿದ್ದು 1947ಕ್ಕೆ. ಮೊದಲೇ ಬ್ಯಾಚ್ ಬಂದಿದ್ದು 1950ಕ್ಕೆ. ಪಾಸ್ಔಟ್ ಫಸ್ಟ್ ಬ್ಯಾಚ್ ಪಾಸ್ಔಟು 1950ರಿಂದ 2024ರವರೆಗೆ ಅಂದರೆ 75 ಬ್ಯಾಚ್ ಬಂದವು. ಅದರ ಸಲುವಾಗಿ ಒಂದು ನಮ್ಮ ಅಲುಮಿನಿ ಅಸೋಸಿಯೇಷನ್ದವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ಒಂದು ರಿಯೂನಿಯನ್ ಯಾಕೆ ಮಾಡಬಾರ್ದು, 75 ಬ್ಯಾಚ್ ಕೂಡಿಸಿ ಎಲ್ಲರೂ ಒಂದು ಓಲ್ಡ್ ಸ್ಟೂಡೆಂಟು, ಹೊಸ ಸ್ಟೂಡೆಂಟ್ಸು, ಈಗಿನ ಜನ್ರೇಷನ್ನು, ಅವಾಗಿನ ಜನ್ರೇಷನ್ನು ಕೂಡಿಕೊಂಡು ಒಂದು ರಿಯೂನಿಯನ್ ಯಾಕೆ ಮಾಡಬಾರ್ದು ಅಂತ ಕೇಳಿದಾಗ ಭಾಳ ಖುಷಿ ಆಯಿತು ನನಗೆ. ಐ ಥಿಂಕ್ ಇಟ್ಸ್ ದ ಫಸ್ಟ್ ಹಿಸ್ಟ್ರಿ ಸರ್. ಇಷ್ಟು 75 ವರ್ಷದ ಎಲ್ಲ ಬ್ಯಾಚ್ ಸ್ಟೂಡೆಂಟ್ಸ್ಗೆ ಒಂದ್ ಕಡೆ ಕೂಡಿಸಿ ಒಂದು ರಿಯೂನಿಯನ್ ಮಾಡೋದಂದ್ರೆ ಐ ಥಿಂಕ್ ಇಟ್ ನಾಟ್ ಅ ಸ್ಮಾಲ್ ಥಿಂಗ್ ಸರ್. ಯಾವಾಗಿಂದ ನೀವು ಈ ಕಾರ್ಯಕ್ರಮವನ್ನ ರೆಡಿ ಮಾಡ್ತಾ ಇದ್ದೀರಾ? ಸುಮಾರು 6 ತಿಂಗಳಿಂದ ಮಾಡ್ತಾ ಇದ್ದೇವೆ. ಬೇರೆ ಕಡೆ ಎಲ್ಲ ಕಡೆಗೂ ಮಾಡ್ತಾರೆ, ಸ್ಕೂಲಲ್ಲಿ ಕಾಲೇಜಲ್ಲಿ ಮಾಡ್ತಾರೆ, ಬಟ್ ಒಂದು ವರ್ಷದವರು ಬಂದು ಮಾಡ್ತಾರೆ. ಇವನ್ ನಮ್ಮ ಕಾಲೇಜಾಗಾದರೂ ಕೂಡ ಈಗ ಜೂನದಲ್ಲೇ 2005ನೇ ಬ್ಯಾಚ್ನವ್ರು ಬಂದು ಮಾಡಿದರು. ಮುಂದೆ ಆಗಸ್ಟದಲ್ಲಿ 1998 ಬ್ಯಾಚ್ದವ್ರು ಬಂದು ಮಾಡಿದರು. ಅದನ್ನು ನೋಡಿಕೊಂಡು ಎಲ್ಲರೂ ಈಗ ಹಳೆ ಸ್ಟೂಡೆಂಟ್ಸು 79, 80ದವರು, 72, 74ದವರು ನಾವು ಎಲ್ಲರೂ ಯಾಕೆ ಮಾಡಬಾರ್ದು ಅಂತ ಕೇಳಿದಾಗ ಎಲ್ಲರನ್ನೂ ಒಮ್ಮೆ ಕೂಡಿಸೋನಂಥ ವಿಚಾರ ಬಂತು. ಅದರ ಸಲುವಾಗಿ ಈಗ 75 ವರ್ಷದ್ದು ಈಗ ಫೆಬ್ರವರಿ 2, 2025ಕ್ಕೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು ಸರ್. ಹಾಗಾದ್ರೆ ಇವತ್ತಿನವರೆಗೆ ಎಷ್ಟು ಜನ ಈಗ ರಿಜಿಸ್ಟರ್ ಆಗಿದ್ದಾರೆ ಸರ್? ಈಗ 500+ ರಿಜಿಸ್ಟ್ರೇಷನ್ ಆಗಿದ್ದಾರೆ. ರಿಜಿಸ್ಟ್ರೇಷನ್ ಓಪನ್ ಮಾಡಿ 8 ದಿವಸ ಆಯಿತು. ಅದು 8 ದಿವಸದಾಗ 500 ಜನ ಆಗ್ಯಾರ ಸರ್? ಹೌದು ಹೌದು. ಅದು ನಾವು ಇನ್ನೂ ಫೆಬ್ರವರಿ 2 ಅಂತಂದರೆ ನಂಗೆ ಅನ್ಸನ್ ಮಾಡಿ ಇನ್ನೊಂದು 22 ದಿವಸ ಅಂತಂದರೆ 7-8 ದಿವಸದಾಗ 500 ರೂಪಾಯಿ ಅಂದ್ರೆ ಒಂದು 3-4 ಸಾವಿರ ಜನ ರಿಜಿಸ್ಟರ್ ಆಗೋ ಲಕ್ಷಣ ಕಾಣಿಸ್ತದೆ ಸರ್. ಇದು ಬರಲಿ, ಬಂದಷ್ಟು ಚಲೋ ರೀ. ನಮಗೂ ಅದೇ ಅಪೇಕ್ಷೆ ಐತಿ, ಹೆಚ್ಚಿಗೆ ಜನ ಕೂಡಿಸ್ಬೇಕಂತನ ನಾವು ಮಾಡಾಕತ್ತೇವಿ. ಸರ್ 3-4 ಸಾವಿರ ಜನ ಅಂತಂದ್ರೆ ದೊಡ್ಡ ನಂಬರ್ ಸರ್ ಇದು. ಹೌದೌದು. ಬಟ್ ಇಷ್ಟು ಜನ ನಂಬರ್ ಅಂದ್ರೆ ನಾವು ಒಂದು ಗ್ರೂಪನ್ನು ಅಲ್ಯೂಮಿನಿ ಮಾಡಬೇಕಾದಾಗ ಕನೆಕ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸರ್ ಇಂಥ ಸಿಚುವೇಶನ್ನಾಗ. ಬಟ್ ನೀವು 1950 ಬ್ಯಾಚಿಂದ ಹಿಡ್ಕೊಂಡು 2024ವರೆಗೆ ಈ ಡೇಟಾ ಹೆಂಗೆ ಮಾಡ್ತೀರಿ ಸರ್? ನೀವು ಕಲೆಕ್ಷನ್ ಹೆಂಗೆ ಮಾಡಿದ್ರಿ, ಕಾಂಟ್ಯಾಕ್ಟ್ ಹೆಂಗೆ ಮಾಡ್ತಾ ಇದ್ರಿ? ನಮ್ಮಲ್ಲೇ ರಿಕಾರ್ಡ್ಸ್ ಅದಾವ್ರಿ, ಅಡ್ಮಿಷನ್ ರಿಕಾರ್ಡ್ಸು. ಅದನ್ನು ತೊಗೊಂಡು ನಾವು ಪ್ರತಿಯೊಬ್ಬರು ಸ್ಟಾಫಿಗೇನು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಒಬ್ಬೊಬ್ಬ ಸ್ಟಾಫ್ ಮೆಂಬರ್ಸಿಗೆ ಒಂದೊಂದು ಇಯರ್ ಕೊಟ್ಟು ಆ ಓಲ್ಡ್ ಸ್ಟೂಡೆಂಟ್ಸ್ ಕಾಂಟ್ಯಾಕ್ಟ್ ಮಾಡಿ ಒಬ್ಬರಿಂದ 10 ಜನ ಅದಕ್ಕೆ ಗ್ರೂಪ್ನಾಗ ಆ್ಯಡ್ ಆಗಿ ಹಿಂಗೆ ಅದನ್ನು ಆ್ಯಡ್ ಮಾಡ್ಕೊತ ಹೋಗಿ ಈಗ ಇಲ್ಲಿಗೆ ಬಂದೈತೆ ನೋಡ್ರಿ. ಸೊ ಅಂದ್ರೆ ಹುರುಪ ಎಲ್ಲ ಐತೆ. ಹಳೆ ಬ್ಯಾಚ್ ಎಸ್ಪೆಷಲಿ 70, 80, 90 ಬ್ಯಾಚ್ ಭಾಳ ಖುಷಿಯಿಂದ ಅದಾರ. ಯಾವಾಗ ಕಾಲೇಜಿಗೆ ಬಂದ ನೀವು ಅಂತ ಫೋನ್ ಮಾಡಿ ಕೇಳ್ತಾರ ಅವ್ರೀಗ. ಹೇಗಪ್ಪ ಅಂತಾರ ಸರ್, ಅದು ಏನಂತೀವಲ್ಲ ಈಗ ಮನೆ ಮಗಳ ಗಂಡನ ಮನೆಗೆ ಹೋಗಿ ಆ ರೀತಿ ಖುಷಿ ಪಡಾಕತ್ತಾರ. ಕರೆಕ್ಟ್. ಆಮೇಲೆ ಇನ್ನೊಂದು ಸರ್, ಈಗ ಅಲ್ಯೂಮಿನಿಯನ್ ಬರ್ತಾರಲ್ಲ, ಸೊ ಅಂದ್ರೆ ಅಲ್ಯೂಮಿನಿಗೆ ಏನೇನು ಇದ್ರೊಳಗೆ ಫೆಸಿಲಿಟಿ ಆಗಲಿ ಏನು ಕೊಡ್ಬೇಕಂತ ನೀವು ಪ್ಲಾನ್ ಮಾಡಿದ್ರಿ? ಈಗ ನಾವು 500 ರಿಜಿಸ್ಟ್ರೇಷನ್ ಫೀ ಇಟ್ಟವ್ರಿ. ಅವರಿಗೆ ಒಂದು ಮೊಮೆಂಟ ಕೊಡ್ತೇವ್ರಿ. ಅವ್ರಿಗೆ ಒಂದು ಕಾಲೇಜ್ ಅಲ್ಯೂಮಿನಿ ಅಂತಂದು ಒಂದು ನೆನಪು ಇರಲಿ ಅಂತಂತಂದು. ಆಮೇಲೆ ಮುಂಜಾನೆ ಬ್ರೇಕ್ಫಾಸ್ಟ್ ಇರುತ್ತೆ, ಮಧ್ಯಾಹ್ನ ಲಂಚ್ ಇರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ಇರುತ್ತೆ. ಬೆಳಿಗ್ಗೆ ನಾಷ್ಟಾ ಬೇರೆ, ಮಧ್ಯಾಹ್ನ ಊಟ ಬೇರೆ, ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇರುತ್ತೆ.
ಅಂದರೆ ಇದು ಫುಲ್ ಡೇ ಇವೆಂಟ್ ಏನು ಸರ್? ಫುಲ್ ಡೇ ಇವೆಂಟ್. ಮುಂಜಾನೆ 9ರಿಂದ ಸಾಯಂಕಾಲ 5:30 6 ಗಂಟೆವರೆಗೆ ಫುಲ್ ಡೇ ಕ್ಯಾಂಪಸ್ನ ಒಳಗಿದ್ದ ಕ್ಯಾಂಪಸ್ ಎಂಜಾಯ್ ಮಾಡಿ ಹೋಗ್ಬೋದು ಅವರು. ಅಂದರೆ ಇದರಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದಾವೆ ಸರ್? ಇಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಅದಾವೆ. ಅಲುಮಿನೈ ಮಾಡ್ತಾನೆ ಅಂದ್ರೆ ಅವ್ರಿಗೂ ಪರ್ಮಿಷನ್ ಕೊಡ್ತೇವೆ ನಾವು. ಆಮೇಲೆ ನಮ್ಮ ಸ್ಟೂಡೆಂಟ್ಸನ್ನು ಮಾಡ್ತಾರೆ, ಇದರ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸು, ಹಳೆ ಸ್ಟೂಡೆಂಟ್ಸು ನಮಗೊಂದು ಅಪಾರ್ಚುನಿಟಿ ಕೊಡ್ರಿ ಅಂತಂತಂದ್ರೆ ಅವ್ರಿಗೂ ಒಂದು ಅಪಾರ್ಚುನಿಟಿ ಕೊಡ್ತೇವೆ ನಾವು ಕಲ್ಚರಲ್ ಆ್ಯಕ್ಟಿವಿಟಿ ಮಾಡೋಕ್ಕೆ. ಕುಣಿಬೋದು, ಡಾನ್ಸ್ ಮಾಡ್ಬೋದು, ಹಳೆ ಮೆಮೊರಿ ರಿಕಾಲ್ ಮಾಡ್ಕೋಬೋದು. ಗೈಸ್ ನೋಡಿ, ಸರ್ ಹೇಳ್ತಾರೆ, ಅವ್ರ ಮುಖದ ಮೇಲೆ ಒಂದು ಸಂತೋಷ ನೋಡ್ರಿ. ಯಾಕಂದ್ರೆ ಅವರಿಗೆ ಎಷ್ಟು ಹೆಚ್ಚಿಗೆ ಜನ ಆಗ್ತದೆ. ಭಾಳ ಕಡೆ ಏನಂತಾರೆ, ಕಡಿಮೆ ಜನ ಸಾಕಪ್ಪ ಕೆಲಸ ಸಾಕಲಿ ಅಂತಾರೆ. ಅಂತಾದ್ರಾಗ ಅವರು ಎಷ್ಟು ಹೆಚ್ಚಿಗೆ ಜನ ಬರ್ತಾರೆ ನಮ್ಗೆ ಸಂತೋಷ ಅಂತಂತಾರೆ. ಆದ್ರೆ ಇವಾಗಿನವರೆಗೆ ಆಗಿರುವಂಥ ರಿಜಿಸ್ಟ್ರೇಷನ್ ನೋಡಿದ್ರೆ ಭಾಳ ಕಡಿಮೆ ಅನ್ಸ್ತದೆ. ಅದಕ್ಕೆ ದಯಮಾಡಿ ಎಲ್ಲರೂ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊರಿ. ಯಾಕಂದ್ರೆ ಊಟದ ಆರ್ಡರ್ ಅವರು ಅಡ್ವಾನ್ಸಲ್ಲಿ ಕೊಡಬೇಕಾಗ್ತದೆ. ಆಮೇಲೆ ಮೊಮೆಂಟೋ, ಪ್ರತಿಯೊಬ್ಬ ಅಲ್ಯೂಮ್ನಿಗೂ ಮೊಮೆಂಟೋ ಕೊಡೋ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬ ಅಲ್ಯೂಮ್ನಿ ಮೊಮೆಂಟೋ ಕೊಡ್ಬೇಕಂದ್ರೆ ಪ್ರಯರ್ ಆಗಿ ಆರ್ಡರ್ ಕೊಡಬೇಕಾಗ್ತದೆ. ಆಮೇಲೆ ಅರೇಂಜ್ಮೆಂಟ್ ಮಾಡಬೇಕು. ಯಾಕಂದ್ರೆ ಈಗ ನಾವು 1000-2000 ಮಂದಿ ಅಂತಂದಾಗ ಒಂದು ಪ್ಲೇಸ್ ಮಾಡಿರ್ತೀವಿ. ಸಡನ್ ಆಗಿ ನೀವು ಸ್ಪಾಟ್ ರಿಜಿಸ್ಟ್ರೇಷನ್ನಾಗ 500-600 ಮಂದಿ ಹೆಚ್ಚಿಗೆ ಆಗಿಬಿಟ್ಟಾಗ ಅವ್ರಿಗೆ ವ್ಯವಸ್ಥೆ ಮಾಡೋದು ಕಷ್ಟ ಆಗ್ತದೆ. ಸೊ ಹೀಗಾಗಿ ಆದಷ್ಟು ಡೇಟ್ ಕೊಟ್ಟಿದ್ದಾರೆ, ಆ ಡೇಟ್ ಒಳಗಡೆನೆ ಎಲ್ಲರೂ ರಿಜಿಸ್ಟ್ರೇಷನ್ ಆಗಿಬಿಟ್ರೆ ಸರ್, ಮತ್ತು ಆಮೇಲೆ ಮೊಮೆಂಟೋ ನೀವು ಅವರಿಗೆ ಕಾಲೇಜಲ್ಲಿಂದ ಕೊಡ್ತೀರಾ ಅಥವಾ ಹೇಗೆ ಮಾಡ್ತೀರಾ ಸರ್? ಮೊಮೆಂಟೋ ಜನವರಿ 20th ಅಥವಾ 25th ಒಳಗೆ ರಿಜಿಸ್ಟ್ರೇಷನ್ ಮಾಡಿದವ್ರಿಗೆ ಮಾರ್ನಿಂಗ್ ರಿಜಿಸ್ಟ್ರೇಷನ್ ಮಾಡೋ ಟೈಮಿಗೆ ಅವ್ರಿಗೆ ಕೊಡ್ತೇವೆ. ಒಂದೇಳೆ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿದರೆ ಅವು ಇಮಿಡಿಯೇಟ್ಲಿ ನಮಗೆ ಮಾಡ್ಸೋಕ್ಕಾಗಂಗಿಲ್ಲ, ಟೈಮ್ ಬೇಕು. ಅದಕ್ಕೆ ನಮ್ಮ ಕಾಲೇಜಾಗ ಇರ್ತಾವೆ, ಅವ್ರು ಯಾವಾಗಾದರೂ ಬಂದು ಕಾಲೇಜಿಂದ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡಿ ಗಾಯ್ಸ್, ಲೇಟ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ನಿಮ್ಮ ಮೊಮೆಂಟೋ ಸ್ಪಾಟಲ್ಲಿ ಸಿಗಲ್ಲ. ಬಟ್ ಲೇಟ್ ರಿಜಿಸ್ಟ್ರೇಷನ್ ಅಥವಾ ಸ್ಪಾಟ್ ರಿಜಿಸ್ಟ್ರೇಷನ್ ಯಾರು ಮಾಡ್ತಾರಲ್ಲ ಅವ್ರು ಮೊಮೆಂಟೋಸ್ ಬೇಕಾದ್ರೆ ಮುಂದೆ ಯಾವಾಗಾದರೂ ಕಾಲೇಜಿಗೆ ಯಾವಾಗಾದರೂ ಬಂದು ತೊಗೊಂಡು ಹೋಗ್ಬೋದು, ಎನಿ ಟೈಮ್ ಬಂದು ಹೋಗ್ಬೋದು. ಬೆಸ್ಟ್ ಸರ್. ಆಮೇಲೆ ಇವಾಗ ನಾವೆಲ್ಲ ಇವೆಂಟ್ ಬಗ್ಗೆ ಮಾತಾಡಿದ್ವಿ ಸರ್. ಬಟ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಮ್ಮ ಜೆ ಕಾಲೇಜ್ ಎಸ್ಟಾಬ್ಲಿಷ್ಮೆಂಟ್ ಯಾವಾಗ ಆಯ್ತು ಸರ್? ಇವಾಗ 1947 ಜೆ ಕಾಲೇಜ್ ಎಸ್ಟಾಬ್ಲಿಷ್ ಆಗಿದೆ. ಹೌದು, 1947 ಸ್ಟಾರ್ಟ್ ಆಯಿತು. ಸೊ ಅಂದರೆ ಫಸ್ಟ್ ಬ್ಯಾಚ್ ನಮ್ಮ ಡಿಗ್ರಿ ಹೊರಗೆ ಬಿದ್ದಿದ್ದು ಸರ್ 1950, 1950 ಫಸ್ಟ್ ಬ್ಯಾಚ್ ಪಾಸ್ ಔಟ್ ಆಯ್ತು, BCom ಪಾಸ್ ಔಟ್ ಆಯಿತು. ಸೊ ಅದಕ್ಕೆ ನಾವು ಇದನ್ನು 1950ರಿಂದ 2024ವರೆಗೆ ಅಂತ ಇವಾಗ ಹೇಳಿದಾಗ ಸರ್. ಹೌದು. ಓಕೆ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ ಈ ಕಾಲೇಜ್? ನಾನು ಕೇಳ್ಪಟ್ಟೆ ನೀವು ಕೂಡ ಒನ್ ಆಫ್ ದ ಸ್ಟೂಡೆಂಟ್ ಆಫ್ ದಿಸ್ ಕಾಲೇಜ್ ಅಂತೇಳಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ ಈ ಕಾಲೇಜಲ್ಲಿ ಕಲ್ತಿರೋದು ಮತ್ತು ಇದೇ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿರೋದು ಹೇಗೆ ಸರ್? ಭಾಳ ಖುಷಿ ಅನ್ನಿಸ್ತೈತೆ. ಯಾಕಂದ್ರೆ ಈ ಅಪಾರ್ಚುನಿಟಿ ಯಾರಿಗೆ ಸಿಗೋದಿಲ್ಲ. ಯಾಕಂದ್ರೆ ಇವತ್ತು ನಾನು ಈ ಕಾಲೇಜಿಗೆ 16ನೇ ಪ್ರಿನ್ಸಿಪಾಲ್. 15 ಜನದಲ್ಲೇ ಮ್ಯಾಕ್ಸಿಮಮ್ ಎಕನಾಮಿಕ್ಸ್ ಥರ ಇಲ್ಲಿ ಪ್ರಿನ್ಸಿಪಾಲ್ರಾಗ್ಯಾರ. ಕಾಮರ್ಸ್ ಥರ 3 ಜನ ಆಗ್ಯಾರ. ಒಬ್ಬರು ಹಿತ್ತಲಮನಿ ಸರ್ ಅಂತಂದು, ಇನ್ನೊಬ್ಬರು ಹೊನಗಣ್ಣವ್ರ ಸರ್ ಅಂತಂದು, 3ನೇದವ ನಾನು. ಅದರಲ್ಲಿ ಅಲುಮಿನಿ ಪ್ರಿನ್ಸಿಪಾಲ್ ಆದ್ರೆ ಸೆಕೆಂಡ್ ನಾನು. ಒಬ್ಬ ಹಿತ್ತಲಮನಿ ಸರ್ ಅಂತಂದು ಅವರು ಇಲ್ಲೇ ಕಲ್ತು ಇಲ್ಲೇ ಪ್ರಿನ್ಸಿಪಾಲ್ ಆಗಿ ಹೋಗ್ಯಾರ. ಸೆಕೆಂಡ್ ನಾನು ಇಲ್ಲೇ ಕಲಿತು ಇಲ್ಲೇ ಪ್ರಿನ್ಸಿಪಾಲ್ ಅದಾವ. ಭಾಳ ಖುಷಿ ಅನ್ನಿಸ್ತದ. ಒಂದು ನಮ್ಮದು ವಿಚಾರನೇ ಬೇರೆ. ಯಾಕಂದ್ರೆ ಇದೊಂದು ನಮ್ಮ ತವ್ರ ಮನೆ ಇದ್ದಂಗೆ ನಮ್ಮದು ಅನ್ನೋದು ಹೆಚ್ಚಿಂದು. ಯಾಕಂದ್ರೆ ಇಲ್ಲೇ ಕಲ್ತಿರೋದ್ರಿಂದ ನಾನು 1990ರಲ್ಲಿ ಪಾಸಾದೆ BCom. 92 MCom ಮುಗೀತು. ಇಮಿಡಿಯೇಟ್ಲಿ 93ಕ್ಕೆ ಇಲ್ಲೇ ಲೆಕ್ಚರರ್ ಅಂತಂದು ಜಾಯಿನ್ ಆದೆ. ಮುಂದೆ ಮಿಡಲ್ ಒಂದು 4 ವರ್ಷ ಬೆಂಗಳೂರು, ಹಾವೇರಿ, ಅಥಣಿಯಲ್ಲೇ ಸರ್ವಿಸ್ ಮಾಡಿ ಬಂದೆ. ಮುಂದೆ 2 ವರ್ಷ ಅಥಣಿಯಲ್ಲಿ ಪ್ರಿನ್ಸಿಪಾಲ್ ಆದೆ. ಮುಂದೆ 22 ಅಕ್ಟೋಬರ್ಗೆ ಇಲ್ಲೇ ಪ್ರಿನ್ಸಿಪಾಲ್ ಅಂತಂದು ನನ್ನ ಅಪಾಯಿಂಟ್ಮೆಂಟು ಅಥವಾ ಟ್ರಾನ್ಸ್ಫರ್ ಮಾಡಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ಬೇರೆ ಕಾಲೇಜಾಗ ಪ್ರಿನ್ಸಿಪಾಲ್ ಆಗೋದೇ ಬೇರೆ, ನಾನು ಕಲಿತ ಕಾಲೇಜ್ದಾಗ ಪ್ರಿನ್ಸಿಪಾಲ್ ಆಗೋದೇ ಬೇರೆ. ಭಾಳ ಖುಷಿ ಅನ್ನಿಸ್ತದೆ. ಅದಕ್ಕೆ ನಾನು ಹೆಚ್ಚಿಗೆ ಮನೆಯಾಗಿರೋದಕ್ಕಿಂತ ಕಾಲೇಜ್ದಾಗ ಹೆಚ್ಚಿಗೆ ಇರ್ತೇನೆ ನಾನು. ನಾವು ನೋಡ್ತೇವೆ, ಯಾಕೆ ನಾವೇ ಅಡ್ಡಾಡುವಾಗ ಆಲ್ಮೋಸ್ಟ್ 7-7 ಆದರೂ ಕೂಡ ನೀವು ಇಲ್ಲಿ ಕಾಲೇಜ್ ಟೀಮ್ ಜೊತೆ ಡಿಸ್ಕಷನ್ ಮಾಡ್ತಾನೆ ಇರ್ತೀರಿ. ಕರೆಕ್ಟ್. ಸರ್ ಆಮೇಲೆ ಕಾಲೇಜಲ್ಲಿ ಇವಾಗ ಅದಕ್ಕೆ ನಾವು ನೋಡ್ತೀವಿ ಬರೀ ಅಕಾಡೆಮಿಕ್ ಅಂತಾನೆ ಎಲ್ಲ ಕಡೆ ಹೇಳ್ತಾರೆ. ಬಟ್ ಈ ಕಾಲೇಜ್ದಲ್ಲಿ ನಾವು ಕೇಳ್ಪಟ್ಟಾಗ ಸುಮಾರು ಆಕ್ಟಿವಿಟಿ ನಾವು ನೋಡ್ತೀವಿ, ಸೋಷಿಯಲ್ ಆಕ್ಟಿವಿಟಿ ಎಲ್ಲ ಮಾಡ್ತಿರ್ತಾರೆ. ಸೊ ಹುಡುಗರು ಯಾವ ರೀತಿ ಸೋಷಿಯಲ್ ಆಕ್ಟಿವಿಟಿ ಅಥವಾ ಅದನ್ನು ಅಕಾಡೆಮಿಕಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಸರ್? ಈಗ ನಮ್ಮದು ಕಾಲೇಜು ಬಹುಶಃ ರೋಡ್ನಾಗ ಅಡ್ಡಾಡೋ ಮುಂದೆ ನೀವು ನೋಡ್ತೀರಿ A++ ಅಂತ ಹಾಕ್ಯೇವೆ ನಾವು. ಯಾಕೆ A++ ಬರ್ತೈತೆ ಅಂದ್ರೆ, ಬೇರೆ ಕಾಲೇಜಿಗೂ ನಮಗೂ ಏನು ಡಿಫ್ರೆನ್ಸ್ ಅಂದ್ರೆ ಎಲ್ಲರಿಗೆ ಸಿಲೆಬಸ್ ಒಂದೇ ಇರ್ತೈತಿ. BCom ಅಂದ್ರೆ ಎಲ್ಲ ಹುಡುಗರಿಗೆ ಅದೇ ಸಿಲೆಬಸ್ಸು.
ನಾವು ಹೆಂಗೆ ಡಿಫರೆಂಟ್ ಅಂತಂದ್ರೆ ನಮ್ಗೆ ಅದರ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಭಾಳ ಇರ್ತವೆ. ಬಹುಶಃ ಇಲ್ಲಿವರೆಗೆ 112 ನಮ್ಮ ರ್ಯಾಂಕ್ ಬಂದವ್ರಿ 75 ವರ್ಷದೊಳಗೆ. 112 ಕರ್ನಾಟಕ ಯೂನಿವರ್ಸಿಟಿ ರ್ಯಾಂಕ್ ಬಂದವ. ಪ್ರತಿ ವರ್ಷ 14 to 15 ಯೂನಿವರ್ಸಿಟಿ ಬ್ಲೂ ಇರ್ತಾವೆ ನಮ್ಮ. ಮತ್ತು ನಮ್ಮ ಸ್ಟೂಡೆಂಟ್ಸು ಎಲ್ಲದರೊಳಗೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಇನ್ನೊಂದು ವಿಶೇಷ ಅಂತಂದರೆ ಒಬ್ಬ ಹುಡುಗಿ 12 ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗನೂ ಬೈಕ್ ಮೇಲೆ ಎಲ್ಲ ದರ್ಶನ ತಗೊಂಡು ಬಂದಾಳ. ಹುಡುಗಿ ಅಂದ್ರೆ ಡಿಗ್ರಿ ಹುಡುಗಿರಿ ಒಬ್ಬಾಕಿನ ತನ್ನ ಬೈಕ್ ತಗೊಂಡು 12 ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಬಂದಾಳಕ್ಕೆ. ಅದೊಂದು ಭಾಳ ಹೆಮ್ಮೆ ಅನ್ನಿಸ್ತದೆ. ಮತ್ತೊಂದು ವಿಶೇಷ ಅಂದ್ರೆ ಒಂದು ಹುಡುಗ ಮಲೇಷಿಯಾದೊಳಗೆ ಕರಾಟಿ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದ. ಮತ್ತೊಂದು ಹುಡುಗಿ ರೋಲರ್ ಸ್ಕೇಟಿಂಗ್ ಅಂತಂದು ಇಟಲಿದೊಳಗೆ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಪಾರ್ಟಿಸಿಪೇಟ್ ಮಾಡಿದ್ದು. ಹಿಂಗೆ ಸ್ಪೋರ್ಟ್ಸ್ನೊಳಗೆ. ಮತ್ತು ಇನ್ನು ಅದರ್ ಆ್ಯಕ್ಟಿವಿಟೀಸ್ ಅಂತಂದ್ರೆ ನಮ್ಮ ಎಸ್ಪೆಷಲಿ ಎನ್ ಎಸ್ ಎಸ್ ಅವರು ಒಂದು ಮಹಾಮಜ್ಜನ ಅಂತಂದು ನಮ್ಮ ಕಾಲೇಜ್ ಹುಡುಗರು ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾರೆ ರೀ. ಮಹಾಮಜ್ಜನ ಅಂದ್ರೆ ಈ ನ್ಯಾಷನಲ್ ಫೆಸ್ಟಿವಲ್ ಇರ್ತೈತಲ್ರಿ, ಆಗಸ್ಟ್ 15 ಜನವರಿ 26. ಅದರ ಹಿಂದಿನ ದಿವಸ ಈ ಏನು ಹುಬ್ಬಳ್ಳಿಯೊಳಗೆ ನ್ಯಾಷನಲ್ ಹೀರೋ ಸ್ಟ್ಯಾಚ್ಯೂ ಅದಾವಲ್ಲ, ಆ ಸ್ಟ್ಯಾಚ್ಯೂ ನಮ್ಮ ಹುಡುಗರು ಸ್ಟ್ಯಾಚ್ಯೂ ಕ್ಲೀನ್ ಮಾಡಿ ಬರ್ತಾರೆ. ಅದಕ್ಕೊಂದು ಹೆಸರು ಕೊಟ್ಟೇವಿ, ಮಹಾಮಜ್ಜನ ಅಂತಂದು ಅದಕ್ಕೆ ಹೆಸರು ಕೊಟ್ಟೇವೆ ನಾವು. ಆಮೇಲೆ ಎನ್ ಎಸ್ ಎಸ್ ಹುಡುಗರು ಏಕ್ ಮುಟ್ಟಿ ಚಾವಲ್ ಅಂತಂತಂದು ಒಂದು ಈ ಲಾಸ್ಟ್ ಇಯರ್ ಒಂದು ಮುಷ್ಟಿ ಅಕ್ಕಿ ಎಲ್ಲ ಹುಡುಗರು ಬಂದು ಕೊಡೋದು. ಹಂಗೆ ಸುಮಾರು ಒಂದು 80-100 ಚೀಲ ಅಕ್ಕಿ ಕಲೆಕ್ಟ್ ಮಾಡಿದ್ರು. ಬೇರೆದವರು ಕೊಟ್ಟರು, ನಮ್ಮ ಸ್ಟೂಡೆಂಟ್ಸು ಕೊಟ್ಟರು, ಅದನ್ನು ಬಡವರಿಗೆ ಹಂಚಿದ್ರು. ಆಮೇಲೆ ಸಿದ್ಧಾರೂಢ ಮಠಕ್ಕೆ 3000 ಮಠಕ್ಕೆ ಅಲ್ಲೇ ದಾಸೋಗಕ್ಕೆ ಕೊಟ್ವಿ. ಆಮೇಲೆ ಲಕ್ಷ ವೃಕ್ಷ ಅಂತಂದು ಮಾಡಿದ್ರು. 1 ಲಕ್ಷ ಗಿಡ ಹಚ್ಚಿದ್ದೀವಿ ನಮ್ಮ ಎನ್ ಎಸ್ ಎಸ್ ಹುಡುಗರು. ಆಮೇಲೆ ಇಲ್ಲಿ ಅಕ್ಷಯ್ ಪಾರ್ಕ್ದೊಳಗೆ ಪ್ರತಿ ವರ್ಷನೂ ಗಣಪತಿ ವಿಸರ್ಜನೆ ಇರ್ತೈತಲ್ಲ, ಅವರಿಗೆ ಬಾವಿ ಇಲ್ಲ, ಕೆರೆ ಇಲ್ಲ. ಹಂಗಾಗಿ ನಮ್ಮ ಎನ್ ಎಸ್ ಎಸ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಒಂದು ಟ್ರ್ಯಾಕ್ಟರ್ನೊಳಗೆ ಅದನ್ನು ಮೊಬೈಲ್ ಟ್ಯಾಂಕರ್ ಅಂತಂದು ಮಾಡಿ ಅದರೊಳಗೆ ತಾಟ್ಪತ್ರೆ ಒಳಗೆ ನೀರು ತುಂಬಿಸ್ಕೊಂಡು ಸುಮಾರು 100ರಿಂದ 150 ಗಣಪತಿ ವಿಸರ್ಜನೆ ಮಾಡ್ತಾರೆ ಅಲ್ಲಿ ಬಂದು. ಅವ್ರು ನಮ್ಮನ್ನು ಕಾಯ್ಕೊಂತ ಇರ್ತಾರೆ, ನಮ್ಮ ಸ್ಟೂಡೆಂಟ್ ಜೆ ಕಾಲೇಜ್ ಹುಡುಗರು ಯಾಕೆ ಬಂದಿಲ್ಲ ಇನ್ನು, ಇವರು ಬರದೇ ಇದ್ದು ವಿಸರ್ಜನೆ ಮಾಡೋಕ್ಕೆ ಎಲ್ಲಿ ಹೋಗ್ಬೇಕು ಅನ್ನೋದು ಅವ್ರಿಗೆ ಕನ್ಫ್ಯೂಷನ್. ಸುಮಾರು 10 ವರ್ಷದಿಂದ ಇದನ್ನು ಮಾಡ್ಕೊತ ಬಂದ. ಆಮೇಲೆ KMC ಒಳಗೇನ ಅಲ್ಲಿ ಹೊರಗಡೆ ನಿಂತ್ಕೊಂಡು ಅನ್ನದ ಪಾಕೆಟ್ ಕೊಡ್ತಾರೆ. ಎವ್ರಿ ಸ್ಯಾಟರ್ಡೇ ನಮ್ಮದು JGCC ಅಕ್ಷಯ ಪಾತ್ರೆ ಅಂತ ಅದಕ್ಕೆ ಹೆಸರು ಕೊಟ್ಟೇವೆ ನಾವು. ನಮ್ಮ ಎನ್ ಎಸ್ ಎಸ್ ಹುಡುಗರು ಅಂದ್ರೆ ನಮ್ಮ ಒಂದು ಎನ್ ಎಸ್ ಎಸ್ ಟೋಟಲ್ 200 ಸ್ಟೂಡೆಂಟ್ಸ್ ಇದಾವ್ರಿ. ಆ 200 ಸ್ಟೂಡೆಂಟ್ಸು ಈಚ್ ಗ್ರೂಪು 20 ಅಂತಂದು ಒಂದು 10 ಗ್ರೂಪ್ಸ್ ಅದಾವೆ. ಆ 10 ಗ್ರೂಪ್ಸು ಪ್ರತಿ ವಾರ ತಮ್ಮ ಮನೆಯಾಗಿಂದ ತಮಗೆ ಅಕ್ಕಿದ್ರೆ ಅಕ್ಕಿ, ಕಾಯಿಪಲ್ಲೆ ಇದ್ರೆ ಕಾಯಿಪಲ್ಲೆ ಏನು ಇರ್ತೈತೆ ಅದನ್ನು ತೊಗೊಂಬಂದು ಸುಮಾರು ಒಂದು 50ರಿಂದ 100 ಮಂದಿಗೆ ಆಗಷ್ಟು ತಾವೇ ಪಲಾವು ರೈಸು ಪ್ರಿಪೇರ್ ಮಾಡಿ ಎವ್ರಿ ಸ್ಯಾಟರ್ಡೇ KMCಗೆ ಹೋಗಿ ಯಾರಿಗೆ ಊಟ ಸಿಗೋದಲ್ಲ ಅಂಥವ್ರಿಗೆ ಊಟ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತಾರೆ ರೀ ಎವ್ರಿ ಸ್ಯಾಟರ್ಡೇ. ಅಲ್ಲ ನಾವು ಗಾಯ್ಸ್ ನೋಡಿ, ನಾವು ದುಡಿತಾ ಇದ್ದೀವಿ, ನಮ್ಮ ಹತ್ರ ಊಟ ಮಾಡಿ ಮಂದಿಗೆ ಹಂಚೋ ದುಡ್ಡು ಇದ್ರೂ ಕೂಡ ಎಷ್ಟೋ ಜನಕ್ಕೆ ಇಂಥ ಸೇವೆ ಮಾಡೋ ಭಾವ ಇರುವುದಿಲ್ಲ. ಬಟ್ ಕಾಲೇಜ್ ಹುಡುಗರು ಸರ್ ದುಡಿಮೆ ಇರಂಗಿಲ್ಲ, ಏನಿರಂಗಿಲ್ಲ, ಬರೀ ಪಾಕೆಟ್ ಮನಿ ಇರೋದು. ಪಾಕೆಟ್ ಮನಿ ಕೂಡ ತಂದೆ ತಾಯಿ ಎಷ್ಟು ಕೊಡ್ತಾರೋ ಅದೇ ಪಾಕೆಟ್ ಮನಿ. ಬಟ್ ಅವ್ರಿಗೆ 100 ಮಂದಿಗೆ ಊಟ ಕೊಡುವಂತ ಭಾವನೆ ಈ ಕಾಲೇಜ್ದಾಗ ಇದ್ದಾಗ ಈ ಸರ್ ವಿಶೇಷ ಅಂದ್ರೆ ಅವ್ರು ತಾವ ಅಡಿಗೆ ಮಾಡ್ತಾರೆ ಇಲ್ಲಿ, ತಾವ ಪ್ರಿಪೇರ್ ಮಾಡಿ ತಾವ ಫುಡ್ ಪ್ಯಾಕೆಟ್ ಮಾಡಿ ಆ ಪ್ಯಾಕೆಟ್ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತಾರೆ. ಅಲ್ಲಿ KMC ಒಳಗೆ ಪ್ರತಿಯೊಂದರು ಸ್ಯಾಟರ್ಡೇ ಬಂತಂದ್ರೆ ಇವ್ರಿಗೆ ವೇಟ್ ಮಾಡ್ತಿರ್ತಾರೆ ಎಲ್ಲರೂ. ನಿಜ ನಿಜ ಸರ್. ನಾನಂದ್ರೆ ಎಷ್ಟೋ ಜನಕ್ಕೆ ದುಡ್ಡು ಇದ್ರು ಕೊಡೋ ಭಾವನೆ ಇರೋದಿಲ್ಲ. ದುಡ್ಡಿಲ್ಲ ಅಂತಂದ್ರು ಕೊಡೋ ಭಾವ ಆಯ್ತು ಅಂದಾಗ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಗ್ರೇಟ್ ಸರ್. ಸರ್ ಇವಾಗ ನೀವು ಹುಡುಗರದು ಆಕ್ಟಿವಿಟಿ ಹೇಳಿದ್ಮೇಲೆ ನಿಜ ಹೇಳ್ಬೇಕಂದ್ರೆ ನಮಗೂ ಒಂಥರ ಕಸಮಸ ಅಂತಾರಲ್ಲ ಆ ಥರ ಆಗ್ತದೆ ಸರ್. ಬಟ್ ಒನ್ ಮೋರ್ ಥಿಂಗ್ ಸರ್, ಇದೆಲ್ಲ ಆಕ್ಟಿವಿಟಿ ಆಯಿತು, ಅವ್ರದ್ದು ಸೋಷಿಯಲ್ ಸರ್ವಿಸ್ ಆಯಿತು, ಬಟ್ ಡೆಫಿನೆಟ್ಲಿ ಅವ್ರ ಕರಿಯರ್ಗೆ ಏನಾದರೂ ಕಾಲೇಜ್ ವ್ಯವಸ್ಥೆ ಮಾಡ್ತಾ ಇದೆ ಸರ್, ಸಪೋರ್ಟ್ ಮಾಡ್ತಾ ಇದೆ? ಎಸ್ ಸುನಿಲ್ ಅವರೇ, ಡೆಫಿನೆಟ್ಲಿ ನಮ್ಮ ಕಾಲೇಜ್ದೊಳಗೆ ಒಂದು ಸಪ್ರೇಟ್ ಪ್ಲೇಸ್ಮೆಂಟ್ ಸೆಲ್ ಐತಿ. ಅದಕ್ಕೊಬ್ಬರು ಪ್ಲೇಸ್ಮೆಂಟ್ ಆಫೀಸರ್ ಅಂತ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡವಿ. ಆಮೇಲೆ ಫೈನಲ್ ಇಯರ್ ಹುಡುಗರಿಗೆ ಅವರಿಗೆ ನಾವು ಕರಿಯರ್ ಕೌನ್ಸಿಲಿಂಗ್ ಸೆಲ್ಲಿಂದ ಅವ್ರಿಗೆ ನಾವು ಟ್ರೈನಿಂಗು ಕೊಡ್ತೇವೆ. ಆಮೇಲೆ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಡಿಫ್ರೆಂಟ್ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿ
ನಮ್ಮ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಾರೆ. ಎಷ್ಟೋ ಜನ ಹುಡುಗರು ಅವರು ಬಿಕಾಮ್ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಅವರು ಬರೋದಕ್ಕಿಂತ ಮೊದಲು ಅವ್ರ ಕೈಯಾಗ ಅಪಾಯಿಂಟ್ಮೆಂಟ್ ಆರ್ಡರ್ ಇರ್ತೈತಿ. ಬಟ್ ಅವ್ರು ಇಂಟ್ರೆಸ್ಟ್ ತೋರಿಸ್ಬೇಕು. ಯಾರು ಇಂಟ್ರೆಸ್ಟ್ ತೋರಿಸ್ತಾರಲ್ಲ, ಕೆಲವೊಬ್ರು 3-4 ಕಂಪ್ನಿ ಒಳಗೆ ಅಪಾಯಿಂಟ್ಮೆಂಟ್ ಆಗಿರ್ತೈತೆ ಅವರು. ಅಷ್ಟು ನಮ್ಮಲ್ಲಿ ವ್ಯವಸ್ಥೆ ಇದೆ ಪ್ಲೇಸ್ಮೆಂಟಿಗೆ. ರಿಯಲಿ ಗ್ರೇಟ್ ಸರ್, ರಿಯಲಿ ಗ್ರೇಟ್. ಎಲ್ಲ ಕೇಳಿದ್ಮೇಲೆ ಆಲ್ ಅಲ್ಯೂಮಿನೀಸ್ ಸರ್ ಇವಾಗ ಈ ಪಾಯಿಂಟ್ ಲಾಸ್ಟಿಗೆ ಏನು ಹೇಳಿದ್ರಲ್ಲ, ಕರೆಂಟ್ ಕಾಲೇಜ್ ಇದರಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಕೂಡ ಇದ್ದಾರೆ. ಸೊ ಆ್ಯಸ್ ಎ ಅಲ್ಯೂಮ್ನಿ, ಆಲ್ ಅಲ್ಯೂಮ್ನಿ 1950 to 2024 ನಮ್ಮ ಅಲ್ಯೂಮ್ನಿಯಲ್ಲಿ ಎಷ್ಟೋ ಜನ ಬಿಸ್ನೆಸ್ ಮೆನ್ ಇದ್ದೀರಿ, ಇಂಡಸ್ಟ್ರಿಯಲಿಸ್ಟ್ ಇದ್ದೀವಿ, ಎಷ್ಟು ಪ್ರೊಫೆಷನಲಿಸ್ಟ್ ಇದ್ದೀವಿ. ಸೊ ನಾವೆಲ್ಲ ಈ ಕಾಲೇಜ್ ಸ್ಟೂಡೆಂಟ್ಸಿಗೆ ಆಮೇಲೆ ಕಾಲೇಜಿಗೆ ಏನಾದರೂ ಹೆಲ್ಪ್ ಮಾಡ್ಬೋದಾದರೆ ಡೆಫಿನೆಟ್ಲಿ ನಮ್ಮ ಕೈಲಿ ಸಾಧ್ಯ ಆದಷ್ಟು ಅದನ್ನು ನಾವು ಹೆಲ್ಪ್ ಮಾಡೋಣ ಅಂತ ನಾನು ನಿಮ್ಗೊಂದು ವಿನಂತಿ ಮಾಡ್ತೀನಿ. ಆಮೇಲೆ ಇನ್ನೊಂದು ಸರ್, ತಮಗೆ ಇದೊಂದು ನನ್ನ ಕೊನೆಯ ಪ್ರಶ್ನೆ. ಎಲ್ಲರಿಗೂ ಕಾಲೇಜಿಂದ ಅಪೇಕ್ಷೆ ಇದೆ ಈಗ, ಆದರೆ ನಿಮಗೆ ಇಷ್ಟೆಲ್ಲ ಅಲ್ಯೂಮ್ನಿ ಬರ್ತಾ ಇದ್ದಾರೆ, ಅಥವಾ ನಿಮಗೆ ಈ ಅಲ್ಯೂಮ್ನಿಯಿಂದ ಏನು ಅಪೇಕ್ಷೆ ಇದೆ ಸರ್? ನನಗೆ ಅಪೇಕ್ಷೆ, ದುಡ್ಡಿಂದ ಅಪೇಕ್ಷೆ ಅಂತರೂ ಏನೂ ಇಲ್ಲ. ಬಟ್ ಅಲ್ಯೂಮಿನಿಯದಿಂದ ಎಷ್ಟೋ ಜನ ಇಂಡಸ್ಟ್ರಿಯಲಿಸ್ಟ್ ಅದಾರ, ಬಿಸ್ನೆಸ್ ಮನ್ ಅದಾರ. ಅವರಿಂದ ನಮ್ಮ ಸ್ಟೂಡೆಂಟ್ಸ್ಗೆ ಏನಾದರೂ ಜಾಬ್ಗಾಗಲಿ ಅಥವಾ ಮುಂದೆ ಬಿಸ್ನೆಸ್ ಹೆಂಗೆ ಮಾಡಬೇಕು ಅನ್ನೋದು ಅದು ಒಂದು ಹೆಲ್ಪ್ ಆದ್ರೆ ಒಳ್ಳೆ ನಮ್ಮ ಹುಡುಗರಿಗೆ ಬೆಸ್ಟ್ ಆಗ್ತದೆ. ಇನ್ ಫ್ಯೂಚರ್ ಅವರಿಗೆ ಒಂದು ಒಳ್ಳೆಯ ಜೀವನ ಮಾಡ್ಬೋದು. ಅದು ಒಂದು ಸಪೋರ್ಟ್ ನಮಗೆ ಬೇಕಷ್ಟು. ಸೊ ಇಂಥ ನಿಸ್ವಾರ್ಥ ಅಪೇಕ್ಷೆ ಇಟ್ಕೊಂಡು ತಾವು ಈ ರಿಯೂನಿಯನ್ ಏನು ಮಾಡ್ತಾ ಇದ್ರಿ, ನಿಜವಾಗ್ಲೂ ಸಹ ಇದಕ್ಕೆ ಧನ್ಯವಾದ ಅನ್ನೋ ಶಬ್ದನೂ ಸಣ್ಣದು, ಆದರೂ ಇದಕ್ಕಿಂತ ಹೆಚ್ಚಿಗೆ ನಾವು ಏನು ಸದ್ಯ ಕೊಡ್ಲಿಕ್ಕೆ ಆಗಲ್ಲ ನಿಮಗೆ. ಸೊ ಈ ಇವೆಂಟನ್ನು ತಾವು ಹೃತ್ಪೂರ್ವಕವಾಗಿ ತಮ್ಮ ಮನಸ್ಸಿನಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ. ಸೊ ಇದಕ್ಕಾಗಿ ನಮ್ಮ ಎಲ್ಲ ಅಲ್ಯೂಮಿನಿ ವತಿಯಿಂದ ತಮಗೆ ತುಂಬ ಹೃದಯ ಧನ್ಯವಾದಗಳು ಸರ್. ತುಂಬ ತುಂಬ ಧನ್ಯವಾದಗಳು. ಸುನೀಲ್ ಅವರೇ, ಈ ಅಪರ್ಚುನಿಟಿ ಎಲ್ಲರಿಗೆ ಸಿಗೋದಿಲ್ಲ. ನಾನು ಪ್ರಿನ್ಸಿಪಾಲ್ರಾದಾಗ ಅದು ಕಾಲೇಜದು 75 ವರ್ಷ ಆಗೈತಿ. ಯಾರಿಗೆ ಸಿಗದಂಥ ಅಪರ್ಚುನಿಟಿ ನನಗೆ ಸಿಕ್ಕತಿ. ಎಲ್ಲರೂ ಕೂಡ್ಕೊಂಡು ಚಂದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಈ ಮೂಲಕ ಹೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಫ್ರೆಂಡ್ಸ್, ಇವಾಗ ಕೇಳಿದ್ರಲ್ಲ ಸರ್, ಲಾಸ್ಟ್ ಮೂಮೆಂಟಿಗೆ ಏನು ಹೇಳಿದ್ರು, ನನಗೆ ಅಲ್ಯೂಮ್ನಿಯಿಂದ ಅಪೇಕ್ಷೆ, ನನಗಾಗಿ ಏನು ಅಪೇಕ್ಷೆ ಇಲ್ಲ. ಅವ್ರು ಕಲ್ತಂಥ ಕಾಲೇಜಿಗೆ ಅವರಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ಅವರು ಸಪೋರ್ಟ್ ಮಾಡಲಿ. ಇನ್ ಟರ್ಮ್ಸ್ ಆಫ್ ಕಾಲೇಜ್ ಕರೆಂಟ್ ಸ್ಟೂಡೆಂಟ್ಸಿಗೆ ಎಂಪ್ಲಾಯ್ಮೆಂಟ್ ಕೊಡೋದಾಗಿರ್ಬೋದು, ಅವ್ರ ಬಿಸ್ನೆಸ್ ಸಪೋರ್ಟ್ ಮಾಡೋದಾಗಿರ್ಬೋದು, ಬಿಸ್ನೆಸ್ ಐಡಿಯಾಸ್ ಕೊಡೋದಾಗಿರ್ಬೋದು, ಈ ರೀತಿಯಲ್ಲಿ. ಸೊ ಇದಕ್ಕಾಗಿಯೇ ಕಾಲೇಜವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಲಾಸ್ಟಿಗೆ ಇವೆಂಟದ ಕೊನೆಯದಲ್ಲಿ 1 hour ಒಂದು ನೆಟ್ವರ್ಕಿಂಗ್ ಅಂತ 1 hour ಎಲ್ಲ ಅಲ್ಯೂಮಿನಿಸ್ಗೆ ಟೈಮ್ ಕೊಡ್ತಾ ಇದ್ದಾರೆ. ಆ 1 hourದಲ್ಲಿ ಎಷ್ಟು ಇಂಡಸ್ಟ್ರಿಯಲಿಸ್ಟು, ಬಿಸ್ನೆಸ್ ಮೆನ್ಸ್ ಇರೋದಲ್ಲ, ಯಾವ ರೀತಿ ನಾವು ಸಪೋರ್ಟ್ ಮಾಡ್ಬೋದು ಈ ಕರೆಂಟ್ ಕಾಲೇಜಿಗೆ, ಆಮೇಲೆ ಸೊಸೈಟಿಗೆ ನಾವು ಹೆಂಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ಒಂದು ಕಾರ್ಯಕ್ರಮ ಇದೆ. ಸೊ ಆ ಎಲ್ಲ ಕಾರ್ಯಕ್ರಮಕ್ಕೂ ತಮಗೆಲ್ಲರಿಗೂ ನಮ್ಮ ಕಾಲೇಜ್ ವತಿಯಿಂದ ಮತ್ತು ಅಲ್ಯೂಮಿನಿ ಎಲ್ಲ ವತಿಯಿಂದ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತೀನಿ. ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ, ಮತ್ತೆ ಹಳೆಯ ನೆನಪನ್ನು ಕೆದಿಕ್ಕೆ ತೆಗೆದು ಎಲ್ಲರೂ ಕೂಡ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.